ರಾಜ್ಯ ಕಾಂಗ್ರೆಸ್ ಪಾಳೆಯದ ಸಿಎಂ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ ಅನ್ನ ತಲುಪಿದೆಯಾ ದೆಹಲಿಯಲ್ಲಿ ಈ ಬೆಳವಣಿಗೆ ಅನ್ನೋದು ಪ್ರಶ್ನೆ. ಟ್ರಬಲ್ ಶೂಟರ್ಗೆ ಟ್ರಬಲ್ ದೂರ ಮಾಡೋದಕ್ಕೆ ಹೈ ನಾಯಕರು ಸೂಚನೆ ಕೊಟ್ಟು ಕಳಿಸಿದ್ದಾರಾ? ಹಂಗಾದ್ರೆ ಈ ಡಿನ್ನರ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ದೆಹಲಿಗೆ ಹೋದಂತಹ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರುವಂತಹ ಸಂದೇಶ ಏನು? ದಿಲ್ಲಿಯಲ್ಲಿ ನಡೆದ ಕುರ್ಚಿ ಫೈನಲ್ ಕ್ಲೈಮ್ಯಾಕ್ಸ್. ದಿಲ್ಲಿಯಲ್ಲಿ ನಡೀತಾ ಕುರ್ಚಿ ಫೈನಲ್ ಕ್ಲೈಮ್ಯಾಕ್ಸ್ ಅನ್ನೋದು ಪ್ರಶ್ನೆ. ಔತಣ ಕೂಟದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕೇ ಬಿಟ್ಟಿದೆಯಾ ಸಿಹಿ ಸುದ್ದಿ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಹೈ ನಾಯಕರ ಜೊತೆ ಪವರ್ ಬಗ್ಗೆ ಚರ್ಚೆ ಮಾಡಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಖಂಡಿತ ಚರ್ಚೆ ಮಾಡುವ ಮನಸ್ಥಿತಿಯಲ್ಲೇ ಇದ್ರು ಚರ್ಚೆ ಆಗಿರಬಹುದು ಅಂತ. ಡಿಕೆ ಶಿವಕುಮಾರ್ ಕೇಳಿದ್ದೇನು, ಹೈಕಮಾಂಡ್ ಹೇಳಿದ್ದೇನು, ಏನ್ ಅಭಯ ಕೊಟ್ಟಿದೆ ಹೈಕಮಾಂಡ್? ಹೈ ನಾಯಕರಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕ ಸುಳಿವೇನು ಗೊತ್ತಾ? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಸಿಎಂ ಕನಸು ನನಸಾಗೋ ಟೈಮ್ ಬಂದೇ ಬಿಟ್ಟಿದೆಯಾ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ? ಗ್ಯಾರಂಟಿ ನ್ಯೂಸ್ ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಡೀ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರೋದು ಕುರ್ಚಿ ಕದನ ಮಾತ್ರ, ಅದನ್ನ ಬಿಟ್ಟರೆ ಬೇರೆ ಬೆಳವಣಿಗೆಗಳು ಆಗ್ತಾ ಇಲ್ಲ. ಹಂಗಾಗಿ ಇಡೀ ಬೆಳವಣಿಗೆ ದೆಹಲಿಗೆ ಶಿಫ್ಟ್ ಆಗಿತ್ತು. ಕಾರಣ ನಿಮಗೆಲ್ಲ ಗೊತ್ತು, ಅಷ್ಟು ಜನ ಕಾಂಗ್ರೆಸ್ನ ನಾಯಕರು, ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಅಷ್ಟು ಜನ ನಾಯಕರು ಓಡ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ದೆಹಲಿಯನ್ನ ತಲುಪಿದ್ರು. ಬಟ್ ಸಿಕ್ಕ ಸಮಯದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನ ಹೊತ್ತು ತರ್ತಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ. ರಾಹುಲ್, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರಂತೆ. ಔತಣ ಕೂಟದಲ್ಲಿ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಅವರು ಕುರ್ಚಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಂ ಸ್ಥಾನದ ಕನಸು ಕಾಣ್ತಾ ಇರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಹಾಗಾದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಅನ್ನೋದು ಪ್ರಶ್ನೆ. ಭೇಟಿ ವೇಳೆ ಸುದೀರ್ಘ ಚರ್ಚೆ ಆಗದಿದ್ರು ಕೂಡ ಡಿಕೆ ಶಿವಕುಮಾರ್ ಅವರು ಫುಲ್ ಖುಷಿ ಆಗಿದ್ದಾರೆ. ಹೆಂಗೆ? ಏನಾದ್ರೂ ಅಭಯ ಸಿಕ್ಕಿರ್ಬೇಕಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಸೂಕ್ಷ್ಮವಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರಾ ಸೋನಿಯಾ ಗಾಂಧಿ. ಡಿಸೆಂಬರ್ ಅಂತ್ಯದ ವೇಳೆಗೆ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸುವ ಭರವಸೆಯನ್ನ ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ದಾರಾ? ಅವರ ಭರವಸೆನೇ ಫೈನಲ್ ಆಗುತ್ತೆ. ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ವಿಶ್ವಾಸದಲ್ಲಿದ್ದಾರೆ ಕನಕಪುರದ ಬಂಡೆ. ಸಿಎಂ ಡಿಸಿಎಂ ಕರೆದು ಚರ್ಚೆ ಮಾಡೋ ಬಗ್ಗೆ ಸೋನಿಯಾ ಗಾಂಧಿ ಅವರು ಸುಳಿವು ಕೊಟ್ಟಿರಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಖುಷಿ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ. ಡಿಸೆಂಬರ್ ಅಂತ್ಯದ ಒಳಗಡೆ ಅಧಿಕಾರ ಹಂಚಿಕೆಯ ಪ್ರಕ್ರಿಯೆ ಪೂರ್ಣ ಆಗಬಹುದು ಅಂತ ಅಂತಿಮ ತೀರ್ಮಾನದ ಭರವಸೆಯನ್ನ ಹೈಕಮಾಂಡ್ ನೀಡಿದೆಯಾ? ಆ ಸಂದೇಶವನ್ನ ಕೊಟ್ಟಿದೆಯಾ? ಆ ಕಾರಣಕ್ಕೆ ಕನಕಪುರದ ಬಂಡೆ ಮುಖದಲ್ಲಿ ಮಂದಹಾಸ ಮೂಡಿದೆಯಾ ಅನ್ನೋದು ಪ್ರಶ್ನೆ. ಅದೇ ನಿರೀಕ್ಷೆಯಲ್ಲಿ ಹೋಗಿದ್ರು ಅವರು ದೆಹಲಿಗೆ. ಕಾರ್ಯಕ್ರಮ ನೆಪ ಮಾತ್ರ, ಈ ಓಡ್ ಚೋರಿ ಕಾರ್ಯಕ್ರಮ ನೆಪ ಮಾತ್ರ. ಬಟ್ ಅದರ ಜೊತೆಗೆ ವರಿಷ್ಠರು ಸಿಗ್ತಾರೆ, ಸಿಕ್ಕಿರುವ ಸಮಯದಲ್ಲಿ ಚರ್ಚೆ ಮಾಡಿಬಿಡ್ಬೇಕು, ಒಂದು ಕ್ಲಾರಿಟಿಯನ್ನ ತರಬೇಕು ಅಂತ ಹಂಗೆ ಮಾಡಿದ್ದಾರೆ ಅಂತ. ಸಿಕ್ಕಿರುವ ಸಮಯದಲ್ಲೇ ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಒಂದು ಸಂದೇಶವನ್ನ ಹೊತ್ತು ತಂದಿರಬಹುದು ಅನ್ನುವಂತ ವಿಚಾರಗಳು. ಹಂಗಾಗಿ ಒಂದು ಮಂದಹಾಸ ಮೂಡ್ದಂಗೆ ಕಾಣಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ. ಕಾದ್ ನೋಡ್ಬೇಕು, ಡಿಸೆಂಬರ್ ಅಂತ್ಯದ ಒಳಗಡೆ ಈ ಎಲ್ಲಾ ಬೆಳವಣಿಗೆ ಮುಗಿದು ಹೋಗ್ಬಿಡತ್ತಾ? ಸೋನಿಯಾ ಗಾಂಧಿ ಅವರು ಕೊಟ್ಟಿರುವಂತಹ ಭರವಸೆಯನ್ನ ಈಡೇರಿಸಬಹುದಾ ಡಿಸೆಂಬರ್ ಅಂತ್ಯದ ಒಳಗಡೆ? ಅಲ್ಲಿಗೆ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರನ್ನ ಕರೆದು ಮಾತನಾಡಿ ಸಮಸ್ಯೆಯನ್ನ ಇತ್ಯರ್ಥ ಮಾಡ್ತೀವಿ, ಕೊಟ್ಟಿರುವ ಭರವಸೆ ಆಗಿರುವ ಒಪ್ಪಂದದ ಪ್ರಕಾರ ನಡೆದುಕೊಳ್ತೀವಿ ಅನ್ನುವಂಥ ಸೂಕ್ಷ್ಮ ಸುಳಿವು ಹೈಕಮಾಂಡ್ ನಿಂದಲೇ ಸಿಕ್ಕಿದೆಯಾ ಕನಕಪುರದ ಬಂಡೆಗೆ ಅನ್ನೋದು ಪ್ರಶ್ನೆ. ಹಂಗಾಗಿ ಒಂದು ಮಂದಹಾಸದಿಂದ ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಮಾತುಗಳು ಕೇಳೋದಕ್ಕೆ ಸಿಗುತ್ತೆ. ಅವರ ಆಪ್ತರಲ್ಲೂ ಕೂಡ ಆ ವಿಶ್ವಾಸ ಇದೆಯಂತೆ. ಹಂಗಾಗಿ ಸಿಕ್ಕಿರುವ ಸಮಯದಲ್ಲಿ ಚರ್ಚೆ ಆಗಿದ್ದೇನು, ಹೈಕಮಾಂಡ್ ಕೊಟ್ಟಿರುವ ಭರವಸೆ ಏನು, ಡಿಸೆಂಬರ್ ಅಂತ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಿ ಪಟ್ಟಾಭಿಷೇಕ ಆಗುವುದು ಗ್ಯಾರಂಟಿನಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅದವ್ರ ಅಷ್ಟು ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಈ ಒಪ್ಪಂದ ಮಾತುಕತೆ ಆಗಿದೆ ಆರಂಭದಲ್ಲಿ ಅಂತ ಹೇಳ್ತಾ ಇದ್ರಲ್ಲ,
ಅವರಷ್ಟೇ ಜನಕ್ಕೆ ಗೊತ್ತಿರೋದು ಒಪ್ಪಂದದ ವಿಚಾರಗಳು. ಇನ್ನೂ ತನಕ ಅದ್ರ ಬಗ್ಗೆ ಕ್ಲಾರಿಟಿ ಯಾರು ಕೂಡ ಸಿಗಲ್ಲ. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಯಾವ ಒಪ್ಪಂದ ಆಗಿಲ್ಲ ಅಂತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಕೇಳಿ ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ, ಅದರಂತೆ ಕೇಳ್ತಾ ಇದ್ದಾರೆ, ಕೊಡಬೇಕಷ್ಟೇ ಅಂತ ವಿಚಾರಗಳು ಬರುತ್ತೆ. ಹಾಗಾಗಿ ಒಪ್ಪಂದದ ಪ್ರಕಾರ ಹೈಕಮಾಂಡ್ ನಾಯಕರು ಏನಾದರೂ ಸೂಚನೆ ಕೊಟ್ಟಿದ್ದಾರಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಓಡ್ಚೋರಿ ಕಾರ್ಯಕ್ರಮ ನೆಪ ಆದ್ರೂ ಕೂಡ ಸಿಕ್ಕಿರುವ ಸಮಯದಲ್ಲಿ ಚರ್ಚೆ ಆಗಿರಬಹುದು, ಒಂದು ಭರವಸೆ ಸಿಕ್ಕಿರಬಹುದು ಹೈಕಮಾಂಡ್ ನಾಯಕರಿಂದ ಅಂತ. ಸೊ ಏನ್ ಬೆಳವಣಿಗೆ ಆಗಿರಬಹುದು, ಏನ್ ನಿರೀಕ್ಷೆ ಮಾಡ್ತಿದ್ದೀರಿ? ನಿನ್ನೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹಲವು ಶಾಸಕರು ಮತ್ತೆ ಸಚಿವರು ದೆಹಲಿಗೆ ತೆರಳಿದ್ದು ವೋಟ್ ಚೋರಿ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕರೆದಿದ್ದಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಸಲುವಾಗಿ. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಪ್ರತ್ಯೇಕವಾಗಿ ಹೈಕಮಾಂಡ್ ಸಂಪರ್ಕದಲ್ಲಿರುವಂತಹ, ಹೈಕಮಾಂಡ್ ಸಮೀಪದಲ್ಲಿರುವಂತಹ ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅವರ ಜೊತೆ ರಾಜ್ಯ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹಜವಾಗಿ ಮತ್ತೊಮ್ಮೆ ತಮ್ಮ ಮನವಿಯನ್ನ ಇಟ್ಟಿರುವಂತದ್ದು ನಿಜ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿನ್ನೆ ಇದ್ದಂತಹ ಬಿಜಿ ಶೆಡ್ಯೂಲ್ ಅಲ್ಲಿ ಇದ್ಯಾವುದನ್ನು ಕೂಡ ಕೇಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದೇ ರೀತಿ ರಾಜ್ಯದಲ್ಲಿ ಬೆಳಗಾವಿಯ ಅಧಿವೇಶನ ನಡೀತಾ ಇದೆ. ಹೀಗಾಗಿ ಬೆಳಗಾವಿ ಅಧಿವೇಶನ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಇದ್ಯಾವುದು ಕೂಡ ಮಾತನಾಡೋದು ಬೇಡ ಅನ್ನುವಂತಹ ಒಂದು ಸಲಹೆಯನ್ನ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ರು ಅನ್ನುವಂಥದ್ದು. ಆದ್ರೆ 19ರ ಬಳಿಕ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಉಭಯ ನಾಯಕರನ್ನ ಕರೆಸಿ ಕೂತು ಮಾತನಾಡ್ತೀವಿ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಭರವಸೆಯನ್ನ ಎಐಸಿಸಿ ಮಟ್ಟದ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ರು ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದೇ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಈಗಾಗಲೇ 23 ಇಲ್ಲವೇ 22ನೇ ತಾರೀಕು ದೆಹಲಿಗೆ ಹೋಗ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಒಂದು ಕಾಯಕತ್ವ ವಿಚಾರದಲ್ಲಿ ಸೃಷ್ಟಿಯಾಗಿರುವಂತಹ ಇಷ್ಟೆಲ್ಲ ಗೊಂದಲಗಳಿಗೆ ಸ್ಪಷ್ಟವಾದಂತಹ ಒಂದು ನಿರ್ಧಾರವನ್ನ, ಒಂದು ಕ್ಲಾರಿಟಿಯನ್ನ ಕೊಡಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿನೂ ಕೂಡ ಹೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ನಾನು ಬಿಟ್ಕೊಡೋದಕ್ಕೆ ತಯಾರಾಗಿದ್ದೀನಿ ಅಂತ ಹಿಂದೆ ಹಲವು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಆದಂತಹ ಒಂದು ಸಂದರ್ಭದಲ್ಲಿ ನೇರವಾಗಿ ಮಾಧ್ಯಮಗಳ ಮುಂದೆಯೇ ಬಂದು ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ಹೇಳಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಡಿದ್ದಾದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಹೇಳುವಂತಹ ಒಂದು ಕೆಲಸ ಮಾಡಿದ್ರು. ಹೀಗಾಗಿ ಈಗ ನಿರ್ಧಾರ ಮಾಡಬೇಕಾಗಿರುವಂತದ್ದು ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಇಲ್ಲ ಡಿಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾ ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಬೇಕಾಗಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಈ ತಿಂಗಳ 19ನೇ ತಾರೀಕಿಗೆ ಬೆಳಗಾವಿ ಅಧಿವೇಶನ ಕಂಪ್ಲೀಟ್ ಆಗ್ತಿದೆ. 19ರ ಬಳಿಕ 20ನೇ ತಾರೀಕಿಂದ ಡಿಸೆಂಬರ್ 30ರವರೆಗೂ ಕೂಡ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಪಾಲ್ಗೆ ಒಂದು ರೀತಿಯ ಕ್ರೂಷಿಯಲ್ ಡೇಸ್ ಅಂತಾನೆ ಹೇಳ್ಬೋದು. ಯಾರಿಗೆ ಅಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಸಿಗ್ತವೆ, ಯಾರಿಗೆ ನೆಗೆಟಿವ್ ರಿಸಲ್ಟ್ ಸಿಗ್ತವೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ಒಬ್ರು ಆ ಸ್ಥಾನವನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ರೆ ಮತ್ತೊಬ್ರು ಆ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಏನೆಲ್ಲ ಸರ್ಕಸ್ ಅನ್ನ ಮಾಡ್ಬೇಕು ಆ ರಾಜಕೀಯ ಸರ್ಕಸ್ಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.